ಸರ್ ಮೊನ್ನೆ ಮಹಾರಾಷ್ಟ್ರದಲ್ಲಿ ಮೀಟಿಂಗ್ ಮಾಡಿದ್ದಾರೆ ಬೆಂಬಲಿಗರೊಂದಿಗೆ. ಮಹಾರಾಷ್ಟ್ರದಲ್ಲಿ ಕನೇರಿ ಒಳಗೆ ಮೀಟಿಂಗ್ ಆಗಿದ್ದು ನಿಜ. ಅದು DCC ಬ್ಯಾಂಕದ ಚುನಾವಣೆ ನಿಮಿತ್ತ ಅಲ್ಲ. ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭ ಇದೆ, ಜಾತಿ ಗಣತಿ, ಸಾಮಾಜಿಕ ಗಣತಿ. ಇದ್ರ ಬಗ್ಗೆ ವೀರಶೈವ ಲಿಂಗಾಯತರು ಅಂತಕ್ಕಂಥ ಏನು ಒಂದು ಸಮುದಾಯ ಇದೆ, ಆ ಒಂದು ಜಾತಿ ಗಣತಿಯಲ್ಲಿ ಏನು ಬರೆಸ್ಬೇಕು ಅಂತಕ್ಕಂಥದ್ದು ಮೂಲ ಪ್ರಶ್ನೆ ಆಗಿರ್ತದೆ. ಯಾಕಂತಂದ್ರೆ ಸಬ್ಕಾಸ್ಟ್ಗಳು ಭಾಳ ಇದೆ, ಉಪಪಂಗಡಗಳು ಬರೆಸ್ಬೇಕು ಅಥವಾ ಒಟ್ಟಾರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು, ಏನು ಬರೆಸ್ಬೇಕು ಅಂತಕ್ಕಂಥ ಒಂದು ಗಂಭೀರ ಸಭೆ ಅದು ಇಲ್ಲಿ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರು ಕೂಡ ಒಂದು ಶೃಂಗ ಸಭೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಕೂಡ ಚರ್ಚೆ ಇದೆ, ಅಂತಿಮ ತೀರ್ಮಾನಕ್ಕೆ ಬರಬೇಕಾಗಿದೆ. ಜಾತಿ ಗಣತಿಯಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಾಲಮ್ಗಳು ಬರುತ್ತೆ. ಧರ್ಮದ ಕಾಲಮ್ದಲ್ಲಿ ಏನು ಬರೆಸ್ಬೇಕು, ಜಾತಿ ಕಾಲಮ್ದಲ್ಲಿ ಏನು ಬರೆಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮಧ್ಯದಲ್ಲಿದೆ. ಅದಕ್ಕೊಂದು ಕನ್ಕ್ಲೂಡಿಂಗ್ ಬರಬೇಕಾಗಿದೆ. ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಿದ್ದೀವಿ. ಇವು ಚುನಾವಣೆಗಳು ಅವು ಇನ್ನೂ ಅದ್ರ ಬಗ್ಗೆ ಭಾಳ ಗಂಭೀರವಾಗಿ ಯಾವುದೂ ತಗೊಂಡಿಲ್ಲ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಂದ ಪ್ರತಿ ಸಾರಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧಗಳನ್ನು ಮಾಡಿಕೊಂಡು ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ಚುನಾವಣೆಗಳನ್ನು ಮಾಡಿ ಆ ಬ್ಯಾಂಕದ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕದ ಏಳಿಗೆಯಾಗಿ ನಾವೆಲ್ಲರೂ ಕೂಡ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಪರಂಪರೆ ನಮ್ಗೆ ಬಂದಿದೆ. ಮುಂದೂ ಕೂಡ ಅದು ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದು ಸಂದರ್ಭ ಇನ್ನೂ ಬಂದಿಲ್ಲ, ಕಾಲಪಕ್ವವಾಗಿಲ್ಲ. ಕಾಲಪಕ್ವವಾದಂಥ ಸಂದರ್ಭದಲ್ಲಿ ಆ ಚುನಾವಣೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಸರ್, ಈಗಾಗಲೇ ಯಾವ ರೀತಿ